ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ಸಂಪುಟ ಸರ್ಕಸ್ಗೆ ಇನ್ನೂ ಸಿಕ್ಕಿಲ್ಲ ಮುಕ್ತಿ. ದೆಹಲಿಗೆ ಹೋದರೂ ಕೂಡ ಶುರುನೇ ಆಗಿಲ್ಲ ಇನ್ನು ಮೀಟಿಂಗಲ್ಲಿ. ನೀಟ್ ಗಲಾಟೆಯಲ್ಲಿ ರಾಹುಲ್ ಗಾಂಧಿ ಫುಲ್ ಬ್ಯುಸಿ ಇದ್ದಾರೆ ನೋಡಿ. ಸಂಪುಟ ಸರ್ಕಸ್ಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ, ಇನ್ನು ಮುಂದೆ ಹೋಗ್ತಾನೆ ಇದೆ. ದೆಹಲಿಗೆ ರಾಜ್ಯದ ನಾಯಕರು ಹೋಗಿ ಕೂತಿದ್ದಾರೆ, ಬಟ್ ಮೀಟಿಂಗ್ಗೆ ಶುರು ಆಗಿಲ್ಲ. ಅಲ್ಲಿ ನೀಟ್ ಗಲಾಟೆಯಲ್ಲಿ ರಾಹುಲ್ ಫುಲ್ ಬ್ಯುಸಿ ಆಗಿದ್ದಾರೆ. ಸಂಜೆ 4 ಗಂಟೆಗೆ ನಡೆಯಬೇಕಿದ್ದ ಸಭೆ ಪೋಸ್ಟ್ಪೋನ್ ಆಗಿದೆ. 4 ಗಂಟೆಗೆ ಖರ್ಗೆ ನಿವಾಸದಲ್ಲಿ ನಿಗದಿಯಾಗಿತ್ತು ಸಭೆ. 6 ಗಂಟೆಗೆ ಸುದ್ದಿಗೋಷ್ಠಿ ಕರೆದಿದ್ದಾರೆ ರಾಹುಲ್ ಗಾಂಧಿ. 8 ಗಂಟೆಯ ಬಳಿಕವೇ ಹೈ ವೋಲ್ಟೇಜ್ ಸಭೆ ಸಾಧ್ಯತೆ ಇದೆ. ಎಲ್ಲ ಸರಿ ಹೋದ್ರೆ ಮಧ್ಯರಾತ್ರಿ ವೇಳೆಗೆ ಪಟ್ಟಿ ಫೈನಲ್ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಎಸ್ ವೀಕ್ಷಕರೇ, ಸಂಪುಟ ಸರ್ಕಸ್ಗೆ ಮುಕ್ತಿ ಸಿಗ್ತಾ ಇಲ್ಲ. ಯಾವುದೋ ಒಂದು ಕಾರಣಕ್ಕೆ ಮುಂದೆ ಹೋಗ್ತಾ ಇದೆ. ದೆಹಲಿಯಲ್ಲಿ ನೀಟ್ಗೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿಯವರು ಬ್ಯುಸಿ ಇದ್ದಾರೆ, ಫುಲ್ ಬ್ಯುಸಿ ಇದ್ದಾರೆ. ಸದನದಲ್ಲಿ ಗಲಾಟೆಗಳಾಗ್ತಾ ಇದ್ದಾವೆ. ಅದರ ಕಡೆ ಹೈಕಮಾಂಡ್ ಫುಲ್ ಬ್ಯುಸಿ ಇದೆ. ರಾಜ್ಯದ ಸಚಿವ ಸಂಪುಟ ವಿಸ್ತರಣೆಗೆ ಏನು ಆಗಬೇಕು, ವಿಸ್ತರಣೆನೇ ಆಗ್ತಾ ಇಲ್ಲ. ನಿನ್ನೆ 8 ಗಂಟೆಗೆ ಮೀಟಿಂಗ್ ಅಂತ ಹೇಳಿದ್ರು. ನಿನ್ನೆ ಬಹುತೇಕ ಪಟ್ಟಿ ಫೈನಲ್ ಆಗಿಬಿಡುತ್ತೆ. ಸಚಿವಾಕಾಂಕ್ಷಿಗಳು ಕಾತುರದಿಂದ ಕಾಯ್ತಾ ಇದ್ರು, ನನ್ನ ಹೆಸರು ಬಂದ್ಬಿಡುತ್ತೆ ಸರಿ ಅಂತ ಹೇಳಿ. ಬಟ್ ಹೈಕಮಾಂಡ್ ಕಾಯಿಸ್ತಾನೆ ಇದೆ. ಸೊ ಇನ್ನೂ ಕೂಡ ಮೀಟಿಂಗ್ ಶುರು ಆಗಿಲ್ಲ. ನಿನ್ನೆ 8 ಗಂಟೆಗೆ ಮೀಟಿಂಗ್ ಅಂದ್ರು ಆಗಲಿಲ್ಲ. ಇವತ್ತು ಸಂಜೆ 4 ಗಂಟೆಗೆ ಮೀಟಿಂಗ್ ಅಂದ್ರು ಆಗಲಿಲ್ಲ. ಮತ್ತೆ ಇವತ್ತು ರಾತ್ರಿ 8 ಗಂಟೆಗೆ ಮೀಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಆಗುತ್ತೋ ಏನು ಮಾಡುತ್ತೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ನಾಯಕರು ಫುಲ್ ಬ್ಯುಸಿ ಇದ್ದಾರೆ. ರಾಹುಲ್ ಗಾಂಧಿ ಅಂತೂ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಡಳಿತ ಪಕ್ಷವನ್ನ ಜಗ್ಗಾಡ್ತಿದ್ದಾರೆ. ನೀವು ಉತ್ತರವನ್ನ ಕೊಡಬೇಕು. ವಿದ್ಯಾರ್ಥಿಗಳ ಮೇಲೆ ಹೇಗೆ ಲಾಠಿ ಚಾರ್ಜ್ ಮಾಡಿದ್ರಿ, ಮೋದಿಯವರು ಸಾರಿ ಕೇಳಬೇಕು, ಇನ್ನಿತರ ವಿಚಾರಗಳನ್ನು ಇಟ್ಕೊಂಡು ಸದನದಲ್ಲಿ ಧ್ವನಿಯನ್ನ ಎತ್ತಾ ಇದ್ದಾರೆ. ಅವರಿಗೆ ರಾಜ್ಯದ ಕಡೆ ಗಮನ ಕೊಡೋದಕ್ಕೆ ಟೈಮೇ ಸಿಗ್ತಾ ಇಲ್ಲ. ಸೊ ಯಾವುದೋ ಒಂದು ಕಾರಣಕ್ಕೆ ಮುಂದೆ ಹೋಗ್ತಾ ಇದೆ. ಸೊ ನಿನ್ನೆ ಬಹುತೇಕ ಪಟ್ಟಿ ಫೈನಲ್ ಆಗಬೇಕಿತ್ತು, ಬಟ್ ಆಗಲಿಲ್ಲ. ಇವತ್ತಾಗಬೇಕು, ಆಗುತ್ತೆ ಅಂತೇಳಿ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಇವತ್ತು ರಾಹುಲ್ ಗಾಂಧಿ ಅವರು 6 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಸೊ 8 ಗಂಟೆಗೆ ಈ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುವ ಸಾಧ್ಯತೆ ಇದೆ. 6 ಗಂಟೆ ಅವರ ಪ್ರೆಸ್ ಮೀಟ್ ಆದ ನಂತರ ಈ ಒಂದು ಸಭೆ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಎಲ್ಲ ಸರಿ ಹೋದರೆ, ಮೀಟಿಂಗ್ ಆದರೆ, ಯಾವುದು ಗೊಂದಲಗಳು ಇಲ್ಲದೆ ಇದ್ದರೆ ಬಹುತೇಕ ಇವತ್ತು ಸಚಿವರ ಪಟ್ಟಿ ಇರುವ ಲಿಸ್ಟ್ ಹೊರಗಡೆ ಬರುತ್ತೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಎಸ್ ವೀಕ್ಷಕರೇ, ಇದರ ಬಗ್ಗೆ ಇನ್ನಷ್ಟು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ. ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಎಸ್ ಹರ್ಷವರ್ಧನ, ನೋಡಿ ಯಾವುದೋ ಒಂದು ಕಾರಣಕ್ಕೆ ಮುಂದೆನೇ ಹೋಗ್ತಾ ಇದೆ. ನಿನ್ನೆ ಬಹುತೇಕ ಪಕ್ಕ 8 ಗಂಟೆಗೆ ಮೀಟಿಂಗ್ ಇದೆ, 8 ಅಥವಾ ಮಧ್ಯರಾತ್ರಿ ಅಷ್ಟೊತ್ತಿಗೆ ಪಟ್ಟಿ ಹೊರಗಡೆ ಬಂದುಬಿಡುತ್ತೆ. ಸಚಿವಾಕಾಂಕ್ಷಿಗಳು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ರು, ಅವ್ರಿಗೆಲ್ಲರೂ ಖುಷಿ ಆಗಿಬಿಡುತ್ತೆ, ಎಲ್ಲ ಕೂಡ ಇತ್ತು. ಅದು ಹೋಯ್ತು. 4 ಗಂಟೆಗೆ ಆಗುತ್ತೆ ಇವತ್ತು ಅಂತ ಬಂತು, ಬಟ್ 4 ಗಂಟೆಗೂ ಆಗಲಿಲ್ಲ. ಮತ್ತೆ 8 ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಹರ್ಷವರ್ಧನ? ಮದೇವ್, ಸಚಿವ ಸಂಪುಟ ವಿಸ್ತರಣೆ ಅನ್ನುವಂತಹ $1 ಮಿಲಿಯನ್ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರ ಸಿಗ್ತಾ ಇಲ್ಲ. ಎಲ್ಲವೂ ಗೊಂದಲ ಆಗಿದೆ. ಏನೋ ಕಳೆದ 3 ದಿನಗಳಿಂದ ದೆಹಲಿಯಲ್ಲಿ ಮ್ಯಾರಥಾನ್ ಸಭೆಗಳು ನಡೀತಾ ಇದ್ದಾವೆ. ಮ್ಯಾರಥಾನ್ ಸಭೆಗಳಲ್ಲಿ ಸ್ಪಷ್ಟವಾದಂತಹ ಚಿತ್ರಣ ಇನ್ನೂ ಬರ್ತಾ ಇಲ್ಲ. ಕಳೆದ 3 ದಿನಗಳ ಹಿಂದೆ ನಡೆದಂತಹ ಮೊದಲ ಸಭೆಯಲ್ಲಿ 18 ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿತ್ತು. ಅದೇ ಫೈನಲ್ ಇನ್ನುಳಿದಂತೆ 2 ಸ್ಥಾನಗಳಿಗೆ 12 ಅಭ್ಯರ್ಥಿಗಳಲ್ಲಿ 2ರನ್ನ ಫೈನಲ್ ಮಾಡಿ ನಿನ್ನೆ ಅಧಿಕೃತವಾಗಿ ಸಚಿವ ಸಂಪುಟದ ನೂತನ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿತ್ತು. ಅದು ಸಹ ಹುಸಿಯಾಯಿತು. ಇವತ್ತು ಬೆಳಗ್ಗೆ 11 ಗಂಟೆಗೆ ಸಭೆ ನಿಗದಿಯಾಗಿತ್ತು, ಅದು ಸಹ ಕ್ಯಾನ್ಸಲ್ ಆಯಿತು. ಈಗ 4:15 ಗಂಟೆಗೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸಭೆ ನಿಗದಿಯಾಗಿತ್ತು. ಆದರೆ ಏನು ನೀಟ್ ವಿಚಾರದಲ್ಲಿ ಒಂದು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಬಿಲ್ ಅನ್ನ ಪಾಸ್ ಮಾಡ್ತೋ, ಆ ಒಂದು ವಿಚಾರವಾಗಿ ಮಾತನಾಡಲಿಕ್ಕೆ ರಾಹುಲ್ ಗಾಂಧಿ ಅವರು ಈಗ 6 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಅವರು ಇರೋದ್ರಿಂದ ಈಗ 4:15ಗೆ ನಡೆಯಬೇಕಾದಂತಹ ಸಭೆಯನ್ನ ಕ್ಯಾನ್ಸಲ್ ಮಾಡಿ 8 ಗಂಟೆಗೆ ಆ ಸಭೆಯನ್ನ ಮುಂದೂಡಲಾಗಿದೆ. ರಾಹುಲ್ ಗಾಂಧಿ ಅವರು 6 ಗಂಟೆಯ ಸುದ್ದಿಗೋಷ್ಠಿಯನ್ನು ಮುಗಿಸಿ ಅದಾದ ನಂತರದಲ್ಲಿ 8 ಗಂಟೆಯ ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿರೋದು. ಪ್ರಮುಖವಾಗಿ ಏನು ಇವತ್ತು 8 ಗಂಟೆಗೆ ನಿಗದಿಯಾಗಿರುವಂತಹ
ಸಭೆಯನ್ನ ನಡೆಸಲೇಬೇಕು ಶತಾಯಗತಾಯ ಅನ್ನುವಂತಹ ಏನು ಮಾತನ್ನ ಹೈಕಮಾಂಡ್ ನಾಯಕರಿಗೆ ರಾಜ್ಯ ನಾಯಕರು ಈಗಾಗಲೇ ರವಾನೆ ಮಾಡಿದ್ದಾರೆ. ಏನು ಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಸಿದ್ದರಾಮಯ್ಯ ಸೇರಿದಂತೆ ಬಿ.ಕೆ. ಹರಿಪ್ರಸಾದ್ ಎಲ್ಲರೂ ಸಹ ಪ್ರಮುಖ ನಾಯಕರು ದೆಹಲಿಯಲ್ಲೇ 3 ದಿನದಿಂದ ಬಿಟ್ಟಿರೋದ್ರಿಂದ ಏನು 3 ದಿವಸದಿಂದ ಸಹ ನಾವು ಸಚಿವ ಸ್ಥಾನಕ್ಕೆ ಒಂದು ಪಟ್ಟನ್ನ ಹಿಡಿದಿದ್ದೀವಿ, ನೀವು ಒಂದಲ್ಲ ಒಂದು ಕಾರಣಗಳನ್ನ ಕೊಡ್ತಾ ಇದ್ದೀರಾ, ಇದರಿಂದಾಗಿ ನಮಗೆ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ, ಅದನ್ನ ಆ ಕಡೆ ಗಮನ ಕೊಡಬೇಕಾಗಿದೆ, ಸದ್ಯಕ್ಕೆ ನಮ್ಮ ಸಮಸ್ಯೆಯನ್ನ ಬೇಗ ಬಗೆಹರಿಸಿಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಒತ್ತಡವನ್ನ ಹೇರುವಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಏನು ಈಗ 8 ಗಂಟೆಗೆ ಸಭೆ ಕರೆಯಲಾಗಿದೆ. ಆ ಸಭೆಯಲ್ಲಿ ಪ್ರಮುಖವಾಗಿ 3 ಅಜೆಂಡಾಗಳನ್ನ ಚರ್ಚೆ ಮಾಡಲಾಗುತ್ತೆ. ಈಗಾಗಲೇ ಏನು 18 ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿತ್ತು. ಆ ಅಭ್ಯರ್ಥಿಗಳಿಗೆ ಒಂದಷ್ಟು ವಿರೋಧ ಇವತ್ತು ಬೆಳಗ್ಗೆ ಅಥವಾ ನಿನ್ನೆ ಸಂಜೆಯಿಂದ ವ್ಯಕ್ತವಾಗ್ತಾ ಇದೆ. ಆ ಒಂದು ವಿಚಾರದಲ್ಲಿ ಸ್ಪಷ್ಟ ಚಿತ್ರಣಕ್ಕೆ ಮೊದಲು ಹೈಕಮಾಂಡ್ ನಾಯಕರು ಬರ್ತಾರೆ. ಏನು 18 ಸಚಿವರನ್ನ ಫೈನಲ್ ಮಾಡಲಾಗಿದೆ, ಅದರಲ್ಲಿ 6 ರಿಂದ 7 ಸಚಿವರನ್ನ ಏನು ಹೊಸದಾಗಿ ಆಯ್ಕೆ ಮಾಡಲಾಗಿದೆ. ಆ ಹೊಸದಾಗಿ ಆಯ್ಕೆ ಮಾಡಿರುವಂತಹ ಸಚಿವರ ಪಟ್ಟಿಗೆ ಒಂದಷ್ಟು ವಿರೋಧ ಇದೆ, ಅದನ್ನ ಚೇಂಜ್ ಮಾಡಬೇಕು ಅಂತ ಬಿ.ಕೆ. ಹರಿಪ್ರಸಾದ್ ಹಾಗೂ ಸಿದ್ದರಾಮಯ್ಯನವರು ಒಂದಷ್ಟು ವಿರೋಧವನ್ನ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮೊದಲದು ಅದು ಚರ್ಚೆ ಆಗುತ್ತೆ. ಏನು 18 ಶಾರ್ಟ್ ಲಿಸ್ಟ್ ಆಗಿರುವಂತಹ ಸಚಿವರ ಪಟ್ಟಿಯಲ್ಲಿ ಅದರಲ್ಲಿ ಯಾರನ್ನ ಕೈ ಬಿಡಬೇಕು, ಯಾರನ್ನ ಹೊಸದಾಗಿ ಸೇರಿಸಬೇಕು ಅನ್ನುವಂತಹ ಒಂದು ಚರ್ಚೆ ಆಗುತ್ತೆ. ಅದಾದ ನಂತರದಲ್ಲಿ ಈಗ ಮತ್ತೆ ಒಂದು ಪ್ರಮುಖವಾಗಿ ಏನು ಮಾಜಿ ಸಚಿವರಂತಹ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಬೆಳಗ್ಗೆ ಹೋಗಿದ್ದಾರೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿದಂತಹ ಜಮೀರ್ ಅಹಮದ್ ಖಾನ್ ಅವರು ಏನು ದಾವಣಗೆರೆ ಬೈ ಎಲೆಕ್ಷನ್ ಸಮಯದಲ್ಲಿ ಒಂದಷ್ಟು ಸಮಸ್ಯೆಗಳಾಗಿತ್ತು, ಒಂದಷ್ಟು ಗೊಂದಲಗಳಾಗಿತ್ತು, ಅದರಿಂದ ಏನಾದ್ರೂ ನನ್ನ ಕಡೆಯಿಂದ ತಪ್ಪಾಗಿದ್ರೆ ನಾನು ಪಕ್ಷಕ್ಕೆ ಹಾಗೂ ಮಾಜಿ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಅವರಲ್ಲಿ ಕ್ಷಮೆ ಕೇಳ್ತೀನಿ ಅನ್ನುವಂತಹ ಒಂದು ಮನವಿಯನ್ನು ಮಾಡಿಕೊಂಡು ಅವರು ಸಚಿವ ಸ್ಥಾನಕ್ಕೆ ಏನು ಒಂದು ರೀತಿಯಾದಂತಹ ಲಾಬಿಯನ್ನ ಮಾಡ್ತಿದ್ರು, ಅದಕ್ಕೆ ಒಂದು ಮುನ್ನುಡಿ ಬರೆಯುವಂತಹ ಕೆಲಸವನ್ನ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 7 ಗಂಟೆ ಫ್ಲೈಟ್ಗೆ ದೆಹಲಿಗೆ ಆರಿರುವಂತಹ ಜಮೀರ್ ಅಹಮದ್ ಅವರು ಒಂದು ದೆಹಲಿಯಲ್ಲಿ ಒಂದು ಒತ್ತಡ ಇರುವಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಒಂದು ರೀತಿಯಾದಂತಹ ಹೈಕಮಾಂಡ್ ನಾಯಕರಲ್ಲಿ ಒತ್ತಡ ಇರುವಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅವರು ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ತಮಗೆ ಮತ್ತೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂತಹ ತಂತ್ರಗಾರಿಕೆಯಲ್ಲಿ ಒತ್ತಡವನ್ನ ಏರ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಏನು ನಿನ್ನೆವರೆಗೂ 18 ಜನರ ಲಿಸ್ಟ್ ನಲ್ಲಿ ಜಮೀರ್ ಅಹಮದ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಇರಲಿಲ್ಲ. ಆ ಹೆಸರನ್ನ ಆ ಒಂದು ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನುವಂತಹ ತಂತ್ರಗಾರಿಕೆ ಒತ್ತಡ ಈಗ ಹೋಗ್ತಾ ಇದೆ. ಇನ್ನುಳಿದಂತೆ ಏನು 12 ಜನರ ಪಟ್ಟಿ ಇತ್ತು, ಆ ಪಟ್ಟಿಗೆ 2 ಸೇರಿಸುವಂತಹ ಪ್ರಕ್ರಿಯೆ, ಅದರಲ್ಲಿ 4 ರಿಂದ 5 ಜನರ ಶಾರ್ಟ್ ಲಿಸ್ಟ್ ಅನ್ನ ಮಾಡಲಾಗಿತ್ತು. ಅದಕ್ಕೂ ಸಹ ಚರ್ಚೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಈ ಮೊದಲ ಅಜೆಂಡಾದಲ್ಲಿ ಏನು 20 ಸಚಿವ ಸ್ಥಾನಗಳಿದೆ, 20 ಸಚಿವ ಸ್ಥಾನಗಳಿಗೆ 30 ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿತ್ತು. ಅದರಲ್ಲಿ ಮತ್ತೊಮ್ಮೆ ಏನು ಪುನರ್ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಆಕಾಂಕ್ಷಿಗಳು ಪಟ್ಟಿಗಳನ್ನು ಎರಡನ್ನೂ ಸಹ 3 ಜನ ನಾಯಕರ ಮಧ್ಯೆ ಒಂದು ಚರ್ಚೆ ಮಾಡುವಂತಹ ಸಾಧ್ಯತೆ ಮೊದಲ ಅಜೆಂಡಾ ಇದೆ. ಇನ್ನು 2ನೇ ಅಜೆಂಡಾವಾಗಿ ಪ್ರಮುಖವಾಗಿ ಏನು ಸಚಿವ ಸಂಪುಟ ವಿಸ್ತರಣೆ ನಂತರದಲ್ಲಿ ಏನು ಆಗುವಂತಹ ಬೆಳವಣಿಗೆ ಒಂದಿಷ್ಟು ಇತ್ತು. ಡಿಸಿಎಂ ಏನು ಈ ರಾಜ್ಯದಲ್ಲಿ 5 ಡಿಸಿಎಂಗಳನ್ನು ಮಾಡಬೇಕು ಅನ್ನುವಂತಹ ಒತ್ತಡ ಇತ್ತು. ಆ ಒತ್ತಡದ ಆಧಾರದಲ್ಲಿ ಈಗಾಗಲೇ 2 ಡಿಸಿಎಂಗಳನ್ನ ಮಾಡುವಂತಹ ಒಂದು ಪ್ಲಾನ್ಗೆ ಹೈಕಮಾಂಡ್ ನಾಯಕರು ಬಂದಿದ್ದಾರೆ. ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ಆಗಿದ್ದಾರೆ, ಇನ್ನಿಬ್ರು ಯಾರು ಅನ್ನುವಂತಹ ಮಾತು ಇತ್ತು. ಅದಕ್ಕೆ ಏನು ಒಂದು ಎಸ್ಸಿ ಎಸ್ಟಿ ಅಥವಾ ಇಲ್ಲ ಅಂತಂದ್ರೆ ಅಹಿಂದ ಕೋಟ ಅನ್ನುವಂತಹ ಮಾತು ಬಂದಿತ್ತು, ಮತ್ತೊಂದು ಲಿಂಗಾಯತ ಕೋಟ ಅನ್ನುವಂತಹ ಮಾತು ಬಂದಿತ್ತು. ಲಿಂಗಾಯತ ಕೋಟದಲ್ಲಿ MB ಪಾಟೀಲ್ ಅವರಿಗೆ ಸಿಗುವಂತಹ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿ ಇದ್ದು, ಈಗ ಎಸ್ಸಿ ಎಸ್ಟಿ ಹಾಗೂ ಅಹಿಂದ ಕೋಟದಲ್ಲಿ ಯಾರಿಗೆ ಸಿಗುತ್ತೆ ಅನ್ನುವಂತಹ ಚಾನ್ಸಸ್ ಈಗ ಮಧ್ಯಾಹ್ನದ ನಂತರದಲ್ಲಿ ಏನು ಜಮೀರ್ ಅಹಮದ್ ಅವರಿಗೆ ಡಿಸಿಎಂ ಪಟ್ಟವನ್ನು ಕೊಡಬೇಕು ಅನ್ನುವಂತಹ ಒಂದು ಮಾತು, ಒಂದು ಒತ್ತಡ ತಂತ್ರಗಾರಿಕೆ ಹೈಕಮಾಂಡ್ ನಾಯಕರಿಂದ ಬರ್ತಾ ಇರೋದ್ರಿಂದ KC ವೇಣುಗೋಪಾಲ್ ಅವರು ಜಮೀರ್ ಅಹಮದ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇದು ಏನು ಜಮೀರ್ ಅಹಮದ್ ಅವ್ರಿಗೆ ಆಗುತ್ತಾ ಇಲ್ಲ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಆಗುತ್ತಾ ಅಹಿಂದ ಕೋಟದಲ್ಲಿ ಅನ್ನುವಂತಹದ್ದು ಕುತೂಹಲ ಇದೆ. ಇನ್ನು ಮತ್ತೊಂದು ಅಂತಂದ್ರೆ ಏನು 3ನೇ ಅಜೆಂಡಾವಾಗಿ ಈಗ ಸಭಾಪತಿಯನ್ನು ಯಾರು ಮಾಡಬೇಕು ಅನ್ನುವಂತಹ ಒಂದಷ್ಟು ಈಗ ಏನು ಗೊಂದಲ ಇದೆ. ಆ ಗೊಂದಲದ ವಿಚಾರವಾಗಿ ಸಾಕಷ್ಟು ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಯಾರಾದರೂ ಹಿರಿಯರಿಗೆ ನಾವು ಈ ಬಾರಿ ಸಭಾಪತಿ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಒಂದು ಚರ್ಚೆ ನಡೀತಾ ಇದೆ. ಏನು ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಎರಡೂ ಕಡೆ ಸಭಾಪತಿ ಸ್ಥಾನಕ್ಕೆ ಒಂದಷ್ಟು ಪೈಪೋಟಿ ಇರೋದ್ರಿಂದ ಏನು ಪ್ರಮುಖವಾಗಿ ವಿಧಾನಸಭೆಯಲ್ಲಿ ಸ್ಪೀಕರ್ ಹುದ್ದೆಗೆ 3 ರಿಂದ 4ಕ್ಕೂ ಹೆಚ್ಚು ಹೆಸರುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಅದರಲ್ಲಿ ಹಿರಿಯರಂತಹ HK ಪಾಟೀಲ್ ಅವರ ಹೆಸರು ಮೊದಲ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. BR ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಮಾಜಿ ಸಚಿವರಾಗಿದ್ದಂತಹ ದಿನೇಶ್ ಗುಂಡೂರಾವ್ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ BR ಪಾಟೀಲ್ ಅವರ ಹೆಸರು ಹಾಗೂ HK ಪಾಟೀಲ್ ಅವರ ಹೆಸರು ಮುನ್ನಲ್ಲೇ ಇರೋದ್ರಿಂದ ಅವರಿಬ್ಬರಲ್ಲಿ ಒಬ್ಬರಿಗೆ ಏನು ವಿಧಾನಸಭೆಯ ಸ್ಪೀಕರ್ ಹುದ್ದೆಯನ್ನು ಕೊಡಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ಪರಿಷತ್ನಲ್ಲಿ ಯಾರಿಗೆ ಏನು ಹುದ್ದೆ ಹೊಲಿಯುತ್ತೆ ಅನ್ನುವಂತಹ ತಂತ್ರಗಾರಿಕೆ ಇದ್ದು ಅಲ್ಲೂ ಸಹ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಅಲ್ಲೂ 3 ರಿಂದ 4 ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಪ್ರಮುಖವಾಗಿ ಅಲ್ಲಿ ಬೋಸರಾಜು ಅವರಿಗೆ ದೊಡ್ಡ ಮಟ್ಟದಲ್ಲಿ ಚಾನ್ಸಸ್ ಸಿಗುವಂತಹ ಚಾನ್ಸಸ್ಗಳಿದ್ದು ಇವತ್ತು ನಡೆಯುವಂತಹ 8 ಗಂಟೆಗೆ ನಡೆಯುವಂತಹ ಮೀಟಿಂಗ್ ನಲ್ಲಿ ಎಲ್ಲವೂ ಫೈನಲ್ ಆಗುವಂತಹ ಚಾನ್ಸಸ್ಗಳು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದ್ದಾವೆ. ಮಾದೇವ್.